ಗೈಸ್ ಹೇಗಿದ್ದಾರೆ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಕರ್ಣಮ್ ರಿವ್ಯೂ. ನನ್ನ ಹೆಸರು ವೈಜಯಂತ್ ಕರ್ಣಮ್. ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಭೈರಾಗಿ ಮೂವಿನ. ಸೊ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ, ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಗಳಿದೆ. ಸೊ ವಿಡಿಯೋ ಎಂಡ್ ತನಕ ನೋಡ್ತಾ ಇರಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ. ಸೊ ಭೈರಾಗಿ ಈ ಮೂವಿನ ನೋಡೋಕ್ಕೆ ಎಷ್ಟು ಜನ ಫ್ಯಾನ್ಸು ಎಷ್ಟು ವರ್ಷಗಳಿಂದ ಕಾಯ್ತಾ ಕೂತಿದ್ರು. ಸೊ ಅದ ಮೂಮೆಂಟ್ ಈಸ್ ಫೈನಲಿ ಹಿಯರ್. ಸೊ ಮೂವಿ ರಿಲೀಸ್ ಆಗಿದೆ, ನೋಡಿಕೊಂಡು ಈಗ ಬಂದು ಕೂತ್ಕೊಂಡು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಭೈರಾಗಿದು ಲೈಕ್ ಪ್ಲಾಟ್ ಏನಂದರೆ, ಸ್ಟೋರಿ ಸ್ವಲ್ಪ ಸಿಂಪಲ್ ಆಗಿದೆ. ಲೀಡಲ್ಲಿ ಶಿವರಾಜ್ ಕುಮಾರ್ ಅವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಒಂದು ಲೈಕ್ ಹುಡುಗಿದು ರೇಪ್ ಆಗಿರುತ್ತೆ, ಅತ್ಯಾಚಾರ ಆಗಿರುತ್ತೆ. ಸೊ ಆ ಹುಡುಗಿಗೆ ಜಸ್ಟಿಸ್ ಸಿಗೋಸ್ಕರ ಓಡಾಡ್ತಿರ್ತಾರೆ ಶಿವರಾಜ್ ಕುಮಾರ್ ಅವರು. ಸೊ ಆ ಹುಡುಗಿಗೆ ಜಸ್ಟಿಸ್ ಸಿಗುತ್ತಾ, ಆ ಜಸ್ಟಿಸ್ ಸಿಗೋಸ್ಕರ ಯಾವ ಮಟ್ಟಿಗೆ ಇಳಿತಾರೆ, ಸೊ ಆ ಜಸ್ಟಿಸ್ ಕೊಡ್ಸೋರು ಯಾರು, ಅದೆಲ್ಲ ನೀವು ನೋಡಬೇಕು ಥಿಯೇಟರ್ ಒಳಗೆ ಹೋಗಿ ಮೂವಿಯಲ್ಲಿ. ಸೊ ಸ್ಟೋರಿ ಮಾತ್ರ ತುಂಬಾನೇ ಪವರ್ಫುಲ್ ಆಗಿದೆ. ಲೈಕ್ ತುಂಬಾನೇ ಹೈಪ್ ಇಡಿರ್ತೀರಾ ನೀವು. ಮೂವಿ ಥ್ರೋಡ್ ದ ಮೂವಿ ತುಂಬಾ ಹೈಪ್ ಇಡಿರ್ತೀರಾ. ಲೈಕ್ ಗೂಸ್ ಬಂಪ್ಸ್ ಬರ್ತಾನೆ ಇರುತ್ತೆ ಪ್ರತಿ ಸೀನ್ಸಲ್ಲೂ ಕೂಡ, ಯಾಕಂದ್ರೆ ಆ ರೀತಿ ಡೆಲಿವರ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು ಅವ್ರ ಪರ್ಫಾರ್ಮೆನ್ಸ್ ನೊಳಗೆ. ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ನಲ್ಲಿ ನಾವು ಕ್ವಶನ್ನೇ ಮಾಡಂಗಿಲ್ಲ, ಯಾಕಂದ್ರೆ ನಾವು ಮಾತಾಡೋರು ಯಾರಾಗಿರ್ತೀವಿ, ಯಾಕಂದ್ರೆ ಅವ್ರ ಲೆವೆಲ್ ಆ ಥರ ಇರುತ್ತೆ, ಪರ್ಫಾರ್ಮೆನ್ಸ್ ಆ ಥರ ಈ ಪ್ರತಿ ಮೂವಿಯಲ್ಲೂ ಕೊಡ್ತಾರೆ. ಈ ಮೂವಿಯಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಬೈರಾಗಿ ಸಿನಿಮಾದ ಬೇರೆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ, ಡಾಲಿ ಧನಂಜಯ್ ಕೂಡ ಈ ಮೂವಿ ಒಳಗೆ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಪೃಥ್ವಿ ಅಂಬಾರ್ ದಿಯಾ ಮೂವಿ ಒಳಗೆ ಇದ್ರಲ್ಲ, ಅವರು ಕೂಡ ಈ ಮೂವಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಡಾಲಿ ಧನಂಜಯ್ ಅವರು ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ, ಲೈಕ್ ಅವ್ರ ಪರ್ಫಾರ್ಮೆನ್ಸ್, ಅವ್ರದ್ದು ಕ್ಯಾಶುವಲ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅವ್ರದ್ದೊಂದು ಇಂಟೆಲೆಕ್ಚುಯಲ್ ಲೈಕ್ ಡಾಲಿ, ಖತರ್ನಾಕ್ ಡಾಲಿ ಅವ್ರದ್ದೊಂದು ಆರಾ ಇದೆಯಲ್ಲ, ಸೊ ಆ ಲೆವೆಲಿಗೇನೆ ಈ ಮೂವಿ ಒಳಗೂ ಕೂಡ ಕೊಟ್ಟಿದ್ದಾರೆ. ಏನು ಡಿಫ್ರೆನ್ಸ್ ಇಲ್ಲ, ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಕ್ವಶನ್ನೇ ಇಲ್ಲ ಬೇರೆದು. ಪೃಥ್ವಿ ಅಂಬಾರ್ ಅವ್ರದ್ದು ಕೂಡ ಪರ್ಫಾರ್ಮೆನ್ಸು ಡಿಸೆಂಟ್ ಲೆವೆಲ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಸ್ಕ್ರೀನ್ ಟೈಮ್ನ ನಿಭಾಯಿಸೋಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜಸ್ಟಿಸ್ ಕೂಡ ಮಾಡಿದ್ದಾರೆ ರೋಲಿಗೆ. ಈಗ ಮಾತಾಡೋಣ ಡೈರೆಕ್ಷನ್ ಬಗ್ಗೆ. ವಿಜಯ್ ಮೆಲ್ಟನ್ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಡೈರೆಕ್ಷನ್ 99% ತುಂಬ ಅಕ್ಯುರೇಟ್ ಆಗಿ, ಲೈಕ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಎಕ್ಸ್ಪೆಕ್ಟೇಷನ್ಸ್ ಡೆಲಿವರ್ ಆಗಿದೆ. ಸೊ ಒಂದು ಫ್ಲೋ ಏನು ಅನಿಸ್ತು ಅಂದರೆ, ನನಗೆ ಒಂದು BGM ಸ್ಕೋರ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಆದರೆ ಈ ಕರೆಕ್ಟ್ ಇರೋ ಲೆವೆಲ್ಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಆ ಮೂವಿದು ಪವರ್ಫುಲ್ನೆಸ್ಸು, ಹೈಪು, ಆಮೇಲೆ ಒಂದು ಸ್ಟೋರಿ ಸ್ಟ್ರಾಂಗ್ನೆಸ್ ಇರುತ್ತಲ್ಲ, ಸೊ ಆ ಕ್ಯಾರೆಕ್ಟರ್ಸ್ ಕೂಡ ಅದೇ ರೀತಿ ಇದ್ದಾರೆ. ಡಾಲಿ ಧನಂಜಯ್, ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಸಪ್ರೇಟ್ ಒಂದು ಅವ್ರದ್ದೇ ಲೆವೆಲ್ ಆದ ಒಂದು ಎನರ್ಜಿ ಇರುತ್ತಲ್ಲ, ಸೊ ಆ ಎನರ್ಜಿ ಲೆವೆಲಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೂರು ರಿಲೇಟ್ ಆಗಿಲ್ಲ ಅಂತ ನನಗೆ ಅನಿಸ್ತು ಅಷ್ಟೇ. ಇದೊಂದು ಒಪಿನಿಯನ್ ಅಷ್ಟೇ. ಸ್ಟಾರ್ಟಿಂಗ್ ಸ್ಟೋರಿ ಕಥೆಗಳನ್ನ, ಕ್ಯಾರೆಕ್ಟರ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಟೈಮ್ ಬೇಕು ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ಹೋಗಿದೆ ಸ್ಟೋರಿ. ಆದರೆ ಒನ್ಸ್ ಸೆಕೆಂಡ್ ಹಾಫ್ ಬಂದ ತಕ್ಷಣ ಸ್ಟೋರಿ ತುಂಬ ಫಾಸ್ಟಾಗಿ ಹೋಗುತ್ತೆ, ತುಂಬ ಎಂಗೇಜ್ ಮಾಡುತ್ತೆ, ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಸೂಪರಾಗಿ ಮೂಡ್ ಬಂದಿದೆ ಮೂವಿ ಮಾತ್ರ. ಸೊ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸರ್ ಆಫ್ ದಿ ಮೂವೀಸ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು. ಅವ್ರ ಪರ್ಫಾರ್ಮೆನ್ಸು ಸೂಪರಾಗಿ ಕೊಟ್ಟಿದ್ದಾರೆ. ಲೈಕ್ ಏನೋ ಫ್ಲಾನೇ ಹುಡುಕೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬೇರೆಯವರು ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಓವರ್ ಹೇಳಬೇಕಂದ್ರೆ ನನಗೆ ಒಂದು ಎನರ್ಜೆಟಿಕ್ ಮೂವಿ ಅಂತ ಅನ್ನಿಸ್ತು. ಲೈಕ್ ವಿಜಿಲ್ಸು, ಕಿರ್ಚಾಟ, ಕೂಗಾಟ ತುಂಬಾ ಇತ್ತು ಥಿಯೇಟರ್ಸ್ ಒಳಗೆ. ಸೊ ಅದೇ ಲೆವೆಲಿಗೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಯಾಕಂದರೆ ಅದು ಡಿಸರ್ವಿಂಗ್ ಇದೆ ಈ ಮೂವಿ ಆ ವಿಜಿಲ್ಸಿಗೆ. ಸೊ ಅಂತ ಹೇಳ್ತಾ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸೊ ಇದು ನನ್ನ ರಿವ್ಯೂ ಆಗಿದ್ದು ಈ ಮೂವಿಗೆ. ನನಗಂತೂ ತುಂಬ ಇಷ್ಟ ಆಯಿತು ಮೂವಿ. ಸೊ ನಿಮಗೆ ಹೇಗೆ ಅನಿಸ್ತು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ನಿಮ್ಮ ಒಪಿನಿಯನ್ನ ತಿಳಿಸಿ. ನನ್ನ ಮೇಲೆ ಸಿಗ್ತೀನಿ ಬೇರೆ ವೀಡಿಯೋದ್ರು ಬೇರೆ ಟಾಪಿಕ್ ಜೊತೆಗೆ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್.